ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹಾಸನ ಹುಡುಗಿ ನವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕಾಲೇಜ್ ಕಡೆಯಿಂದ ಒಂದು ಟ್ರಿಪ್ ಆರ್ಗನೈಸ್ ಮಾಡಿದ್ರು OEA ಕಡೆಯಿಂದ. ಸೊ ಹಂಗಾಗಿ ಇವತ್ತು ನಾನು ಕಾಲೇಜ್ ಗೇಟ್ ಹತ್ರ ಬಂದು ಮುಂದೆ ನಿಂತಿದ್ದೆ. ಸೊ ಹಾಗೆ ಜೊತೆಗೆ ಬ್ರೇಕ್ಫಾಸ್ಟ್ಗೆ ಕಾಫಿ ಮತ್ತು ಬ್ರೆಡ್ ತೊಗೊಂಡು ಇವಾಗ ಮೇನ್ ಕಾಲೇಜ್ ಎಂಟ್ರೆನ್ಸ್ ಗೇಟ್ ಹತ್ರ ನಿಂತಿದ್ದೆ. ಸೊ ಹಾಗೆ ಬಸ್ ಬಂದು ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ರು ಎಲ್ಲರೂ. ಸೊ ಹಂಗಾಗಿ OEA ಕಡೆಯಿಂದ ನೇಮ್ನೆಲ್ಲ ಚೆಕ್ ಮಾಡಿಸ್ಕೊಂಡು ಬಸ್ ಒಳಗೆ ಬಂದ್ಬಿಟ್ಟು ನಾನು ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಹಾಯ್ ನಿತ್ಯ. ನಾವು ವಿ ಆರ್ ಗೋಯಿಂಗ್ ಫಾರ್ ಜೈಗೋನ್ ಕ್ಯಾಂಪಸ್ ಫಸ್ಟ್. ನಾನ್ಸಿ ಕ್ಯಾಂಪಸ್ಸಿಂದ ಜೈಗೋನ್ ಕ್ಯಾಂಪಸ್ಗೆ ಹೋಗಿ ಅಲ್ಲಿ ಇರೋ ಸ್ಟೂಡೆಂಟ್ಸ್ನೆಲ್ಲ ಕರ್ಕೊಂಡು ಇವಾಗ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. 1 day ಟ್ರಿಪ್. ಬ್ರೇಕ್ಫಾಸ್ಟ್ आपके ನಿತ್ಯ ಏನೋ ರೋಲ್ ವಾಂಗಿದ್ಯಾ? ಪ್ಯಾನ್ ಕೇಕ್ ರೋಲ್, ಒಂದು ಸ್ಯಾಂಡ್ವಿಚ್ ಆ್ಯಂಡ್ ಕಾಫಿ. ಸ್ವೀಟ್ ಕಾರ್ನ್ ಸಾಕು ಇದಕ್ಕೆ ಆಲ್ರೆಡಿ ಪ್ಯಾನ್ ಕೇಕ್ ರೋಲ್ ವಿತ್ ಸ್ವೀಟ್ ಕಾರ್ನ್, ಒಂದು ಕಾಫಿ ಆ್ಯಂಡ್ ಲೆಮನ್ ಜ್ಯೂಸ್, ಸಾಲ್ಟ್ ಆ್ಯಂಡ್ breakfast. Nitya, hi. Kishore in there. Kishore, hi solo Kishore. Hi. Bye guys. Bye bye. ಸೊ ಇವತ್ತು ನಾವೆಲ್ಲರೂ ಸೇರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆಲ್ಲ ಒಂದು ಕುತೂಹಲ ಇರುತ್ತಲ್ಲ. ಸೊ ಇವಾಗ ಅದನ್ನು ನಾನು ರಿವೀಲ್ ಮಾಡ್ತೀನಿ. ಸೊ ನಾವು ಇವತ್ತು ಹೋಗ್ತಾ ಇರೋದು ತೈವಾನ್ ಇಂಡೋಜಿನಿಯಸ್ ಪೀಪಲ್ಸ್ ಕಲ್ಚರಲ್ ಪಾರ್ಕ್ ಅಂತ ಹೇಳ್ಬಿಟ್ಟಂತ. ಇದು ನಮ್ಮ ಸ್ಕೂಲ್ ಕಡೆಯಿಂದ ಆರ್ಗನೈಸ್ ಮಾಡಿದ್ರು 1 day ಟ್ರಿಪ್ ಫಾರ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಅಂತ. ಸೊ ಅದಕ್ಕೆ ನಾವು ಇವತ್ತು ಎಲ್ಲರೂ ಸೇರ್ಕೊಂಡು ಜೂನಿಯರ್, ಸೀನಿಯರ್ ಹಾಗೆ ಬೇರೆ ಬೇರೆ ಕ್ಯಾಂಪಸ್ ಅವರೆಲ್ಲ ಸೇರ್ಕೊಂಡು ಬಂದಿದ್ದೀವಿ ಇವಾಗ. ಮೇರಾ ಸೀನಿಯರ್ ಹೇ ಆದಿತ್ಯ ಯಾದವ್ ಇಸ್ ಹಿಯರ್. ಲೆಟ್ಸ್ ಟಾಕ್ ಆದಿತ್ಯ. क्या बात करो पागल तू. गुड मॉर्निंग. गुड मॉर्निंग. ನಮ್ಮ ಕರ್ನಾಟಕದ ಹುಡುಗಿ ಬೆಂಗಳೂರು ಅದ್ರಲ್ಲೂ ಸಂಜನಾ, ಅವಳ ಹೆಸರು ಸಂಜನಾಗೆ ಇಂಟರ್ನ್ಶಿಪ್ ಮಾಡೋಕ್ಕೆ ಅಂತ ಬಂದಿದ್ದಾರೆ. ಡಿಫ್ರೆಂಟ್ ಕ್ಯಾಂಪಸ್. ಫಸ್ಟ್ ಕ್ಯಾಂಪಸ್ ನಾನು ನಾನ್ಸಿ ಕ್ಯಾಂಪಸ್. ಒಂದು 5-6 ಕ್ಯಾಂಪಸ್ ಇದೆ, ಅದು 5 ಕ್ಯಾಂಪಸ್ ಇದೆ. ಅದು ಫಸ್ಟ್ ಕ್ಯಾಂಪಸ್, ನಾನು ಸೆಕೆಂಡ್ ಕ್ಯಾಂಪಸ್. ನಮ್ಮದು ಸೆಕೆಂಡ್ ಕ್ಯಾಂಪಸ್. ನನಗೆ ಅದೇ ಗೊತ್ತಿಲ್ಲ. 5 minutes later. ಹಾಗೆ ಇವತ್ತು ನಾವು ಅದು ಕಲ್ಚರಲ್ ಪಾರ್ಟಿ ಕರ್ಕೊಂಡ್ ಬಂದಿದ್ದಾರೆ. ನೋ like we can try everyone and hold your hands and ಇವತ್ತು ನಮ್ಮನ್ನ ಕಲ್ಚರಲ್ ಇವೆಂಟ್ ಕರ್ಕೊಂಡ್ ಬಂದಿದ್ದಾರೆ. ಸೊ ನಾವು ಇವಾಗ ಕಲ್ಚರಲ್ ಇವೆಂಟಿಗೆ ಬರ್ತಾ ಇದ್ವಿ. ಆರ್ಗನೈಸ್ ಮಾಡೋರು ಇವರು OEA ಟೀಮ್ ಅವರು. ನೋಡಿ ಎಷ್ಟು ಜನ ಬಂದಿದ್ದಾರೆ. ಬಸ್ ನೋಡಿ ಏನು ಸಖತ್ತಾಗಿದೆ. ಸೊ ಈ ಬಸ್ಗೆನೇ ನಾವು ಕ್ಯೂ ನಿಂತಿರೋದು. ಈ ಬಸ್ಸಲ್ಲಿ ಹೋಗ್ಬಿಟ್ಟು ಇವಾಗ ನಾವು ಕ್ಯೂ ನಿಂತಿದ್ದೀವಿ. ಈಗ ಆದ ತಕ್ಷಣ ಈ ಬಸ್ಸಲ್ಲಿ ಓಡ್ತಿದೆ.刚刚可以走了，演艺厅购物馆。Thank God we sit in front. It's very nice. in the top it looks like Alisha. Oh my God. Oh my God. ನೋಡಿ ಏನು ಸಖತ್ತಾಗಿದೆ ತೈವಾನಲ್ಲಿ. ಇಷ್ಟು ಗ್ರೀನರಿಯಾಗಿ. ತೈವಾನಲ್ಲಿ ನೋಡ್ರಿ ನೀರು ಯಾವ ಕಲರ್ ಇದೆ. ನೀರು ಮತ್ತು ಮಣ್ಣೆಲ್ಲ ಕಪ್ಪು ಕಪ್ಪು ಕಾಣಿಸ್ತದೆ.
ಇಲ್ಲದೆ ಕಪ್ಪುಗೆ ಇರಲಿ. Hi guys. Hi Navya. Brown. Cement color. Like, subscribe my channel. Bell button. Don't forget. Let's go. Vlogger. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿರೋದು ಕಲ್ಚರಲ್ ಪ್ರೋಗ್ರಾಮ್ಗೆ ಅಂತೇಳಿ, ಕಲ್ಚರಲ್ ಆ್ಯಕ್ಟಿವಿಟಿ. ಆ್ಯಕ್ಚುಲಿ OAA ಕಡೆಯಿಂದ ಕರ್ಕೊಂಬಂದಿರು. ನಾನು ಹಿಂದೆ ಕಾಣಿಸ್ತಿದ್ಯಲ್ಲ ಇಲ್ಲೇ, ಬಟ್ ಇದ್ರೊಳಗಡೆ ಫೋನ್ ಅಲೋ ಇಲ್ಲ. ಸೊ ಹಂಗಾಗಿ ನಾನು ಫೋನ್ ತೊಗೊಂಡೋಗಿಲ್ಲ, ಯಾಕೆಂದರೆ ವೀಡಿಯೋ ಎಲ್ಲ ಮಾಡೋಂಗಿಲ್ಲ. ಬಟ್ ನಾನು ಹಂಗೇ ಇಲ್ಲಿಂದ ತೋರಿಸ್ತೀನಿ, ನೀವು ನೋಡ್ಬೋದು. ಬಟ್ ತುಂಬ ಚೆನ್ನಾಗಿತ್ತು ಡ್ಯಾನ್ಸ್. ಅಂದರೆ ಹಳೆ ಕಾಲದಲ್ಲಿ ತೈವಾನ್ ಅವ್ರು ಯಾವ ಥರ ಇದ್ರು ಅದ್ರ ಬಗ್ಗೆ ಎಲ್ಲ ತೋರಿಸಿದ್ರು. ನನಗೊಂಥರ ಹಳೆ ಕಾಲದ ನಮ್ಮ ಕನ್ನಡ ಮೂವಿ ನೋಡ್ದಂಗೆ ಅನ್ನಿಸ್ತು, ಕಾಡು ಮನುಷ್ಯರು ಮೂವಿ ನೋಡ್ದಂಗೆ ಅನ್ನಿಸ್ತು. ಬಟ್ ನಿಜ ಚೆನ್ನಾಗಿತ್ತು ಇವತ್ತಿಂದು ಆ್ಯಕ್ಟಿವಿಟೀಸ್ ಇಲ್ಲಿ. ಅದಾದಮೇಲೆ ಈ ಸೈಡ್ ಬಂದರೆ ಒಂದು ಬ್ಯೂಟಿಫುಲ್ ಆಗಿರೋ ಹಿಂದ್ಗಡೆ ಸೀನರಿ ಕಾಣುತ್ತೆ. ಇಲ್ಲಿ ಸುಮಾರು ಫೋಟೋ ಎಲ್ಲ ತೊಗೊಂಡಿರ್ತೀನಿ, ಇಲ್ಲಿ ಹಾಕಿರ್ತೀನಿ, ಟಕ್ 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 ಅಂತ ಫೋಟೋ ಕ್ಲಿಕ್ ಮಾಡಿರ್ತೀನಿ. ಸೊ ಅದಾದಮೇಲೆ ಈಗ ನಾವು ಅಲ್ಲಿ ಹೋಗಿ ಬಸ್ ಹತ್ಕೊಂಡು ಮತ್ತೆ ನಾವು ಈಗ ಫಸ್ಟ್ ಎಲ್ಲಿ ಬಂದಿದ್ವಿ ಅಲ್ಲಿಗೆ ಹೋಗಬೇಕು. ಸೊ ಈ ಥರ ಇದೆ ನೋಡಿ ವ್ಯೂ. ನಾನು ಹಿಂದೆ ಏನು ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಇದೇ ಇವೆಂಟ್ಗೆ ನಾವು ಬಂದಿದ್ದು. ಬಟ್ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡಿ. ಇದೇ ಥರ ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡು ಅವರು ಚೆನ್ನಾಗಿ ಮಾಡಿದರು. ಸೊ ಆಲ್ರೆಡಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, 11:22 ಆ್ಯಂಡ್ 11:23. ಅಲ್ಲಿ ತನಕ ಮಾತ್ರ ಇದು ಮೂವಿ ಥರ ಇರುತ್ತೆ, ಅದಾದಮೇಲೆ ಇಲ್ಲ. ಸೀನರಿ ಮಾತ್ರ ಸಖತ್ತಾಗಿದೆ ಗೈಸ್ ನೋಡಿ. ಇವಾಗ ನಾವು ಹೋಗ್ತಾರ ಬಸ್ ಬಂದು ಇದು ಇಲ್ಲಿ ಕಾಣಿಸ್ತಿದೆಯಲ್ಲ ಅದು ರನ್ ರನ್ ರನ್. ಸೊ ಇವಾಗ ಯಾವುದೋ ಬ್ರಿಡ್ಜ್ ಕರ್ಕೊಂಡು ಹೋಗ್ತಾರಂತೆ. ನಾವು ಇವಾಗ ಯಾವುದೋ ಬ್ರಿಡ್ಜ್ಗೆ ಹೋಗ್ಬೇಕು ಗೈಸ್. ಇವಾಗ ನಾವು ಬಂದಿದ್ದು ಬಸ್ ಬಂದು ಈ ಥರ ಇದೆ ನೋಡಿ. ಬಟ್ ಬಸ್ ತುಂಬ ಚೆನ್ನಾಗಿದೆ, ಬಸ್ ತುಂಬ ಚೆನ್ನಾಗಿದೆ. ಎಲ್ಲರೂ ಇವಾಗ ವೆಯ್ಟ್ ಮಾಡಿಕೊಂಡು. ಸೊ ಗೈಸ್ ಇವಾಗ ನಾವು ಯಾವುದೋ ಬ್ರಿಡ್ಜ್ಗೆ ಹೋಗ್ತಿದ್ವಿ. ಐ ಡೋಂಟ್ ನೋ ದ ನೇಮ್ ಫಾರ್ ದಟ್ ಬ್ರಿಡ್ಜ್. ಶೆಲ್ಲಿಂಗ್ ಬ್ರಿಡ್ಜ್ ನೋಡೋಕೆ ತುಂಬ ಚೆನ್ನಾಗಿದೆ. ಇಲ್ಲಿರೋದು ಯಾರಿಗೋ ಬ್ರಿಡ್ಜ್ ನೇಮು ಸಹ ಗೊತ್ತಿಲ್ಲ, ರೈಟ್, ಆ್ಯಂಡ್ ರೂಟು ಸಹ ಗೊತ್ತಿಲ್ಲ. ಬಟ್ ಹೋಗ್ತಾ ಇದ್ದೀವಿ ಇವಾಗ. ಬ್ರಿಡ್ಜ್ ಮಾತ್ರ ಸಖತ್ತಾಗಿದೆ. ತೈವಾನಲ್ಲಿ ಎಲ್ಲೋದ್ರು ಬ್ರಿಡ್ಜೇ ಜಾಸ್ತಿ ನಿಮಗೆ ಕಾಣೋದು. ನೋಡಿ ಏನು ಸಖತ್ತಾಗಿದೆ ಬ್ರಿಡ್ಜ್, ನೈಸ್. ಸೀನರಿ ಮಾತ್ರ ಮಸ್ತ್ ಮಜಾ ಹೈ, ಮಸ್ತ್ ಮಜಾ ಹೈ, ಮಸ್ತ್ ಮಜಾ ಹೈ. ಇಫ್ ಇನ್ ಕೇಸ್ ನನ್ನ ವ್ಲಾಗ್ ನೋಡ್ತಾರೆ ಹಿಂದಿಯವ್ರು ಗೊತ್ತಿರೋ ದಯವಿಟ್ಟು ಕ್ಷಮಿಸ್ಬಿಡಿ, ಅಷ್ಟು ಬರಲ್ಲ ನನಗೇನೋ ಮಾತಾಡ್ತಿದ್ದೀನಿ. ಬಟ್ ಬ್ರಿಡ್ಜ್ ಬಹುತ್ ಬಡೆಯಾ ಹೈ. One hour later. ಸೊ ಹಾಯ್ ಗೈಸ್, ಇವಾಗ ನಮಗೆ ಊಟ ಅರೇಂಜ್ ಮಾಡಿದ್ದಾರೆ OAA ಕಡೆಯಿಂದನೇ. ಐ ಥಿಂಕ್ ನನ್ನ ವಾಯ್ಸ್ ಕೇಳಿಸ್ತಿಲ್ಲ ಅನ್ಸುತ್ತೆ. OAA ಕಡೆಯಿಂದ ನಿಮಗೆ ಫುಡ್ ಆರ್ಡರ್ ಮಾಡಿದ್ದಾರೆ. ಸೊ ವೆಜಿಟೇರಿಯನ್ ಮೀಲ್ಸ್ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅಂತ. ಇದೇ ವೆಜಿಟೇರಿಯನ್ ಮೀಲ್. ಇವಾಗ ಊಟ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಓಡಬೇಕು. ಲೆಟ್ಸ್ ಗೋ. ಫಸ್ಟ್ ತಿನ್ಕೊಂಡ್ಬಿಡ್ತೀನಿ, ಆಮೇಲೆ ಮಿಸ್ ಆಗ್ತೀನಿ. ಬಾಯ್. ಸೊ ಗೈಸ್ ಇದು ವೆಜಿಟೇರಿಯನ್ ಮೀಲ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಏನೂ ಕೊಟ್ಟಿಲ್ಲ, ಇಷ್ಟೇ ಕೊಟ್ಟಿರೋದು. ಬ್ರಾಕ್ಲಿ, ಬಾಯ್ಲ್ಡ್ ಬ್ರಾಕ್ಲಿ ಕೊಟ್ಟಿದ್ದಾರೆ. ಅದಾದಮೇಲೆ ಇದು ಬಟಾಣಿ ಮತ್ತು ಕ್ಯಾರೆಟ್, ಕಾರ್ನ್, ಇದು ಸ್ವೀಟ್ ಪೊಟ್ಯಾಟೊ ಆ್ಯಂಡ್ ರೈಸ್. ಇದು ಇವತ್ತಿನ ಡೇದು ಮೀಲ್ ಆಫ್ ದ ಡೇ. ಬಟ್ ನೋ ಸಾಲ್ಟ್, ನೋ ಪೆಪ್ಪರ್, ನೋ ಟೇಸ್ಟ್, ಓನ್ಲಿ ರಾ ವೆಜಿಟೇಬಲ್ಸ್ ಆ್ಯಂಡ್ ಬಾಯ್ಲ್ಡ್. ಅಷ್ಟೇ ಗೈಸ್. ಇವಾಗ ಇದನ್ನು ತಿಂದ್ಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ. ಬಾಯ್. So what so what did you took pork, right? Who? Mew. She's from Thailand. Guys, ನನ್ನ ಫ್ರೆಂಡ್ ಕುನಾಲ್ ಒಬ್ಬ ಇದ್ದಾನೆ. ಹಾಯ್ ಹೇಳಿ. ಅವನು ಊಟ ಮಾಡ್ತಿದ್ದಾನೆ. How is the food, ಪಾಗಲ್? Very well. ಏನಿಲ್ಲ, ಓನ್ಲಿ ಎಲ್ಲ ಬರೀ ಬೇಯಿಸಿರೋದು ಕೊಟ್ಟಿದ್ದಾರೆ, ಅದಕ್ಕೆ ಯಾರಿಗೂ ಇಷ್ಟ ಇಲ್ಲ. ನಮ್ಮ ಇಂಡಿಯನ್ಸ್ ಈ ಥರ ಫುಡ್ ಎಲ್ಲ ಇಷ್ಟನೇ ಆಗಲ್ಲ. ಸೊ ದಿಸ್ ಇಸ್ ದ ಎಕ್ಸಾಕ್ಟ್ ರಿವ್ಯೂ.
ಬಟ್ ಇವಾಗ ಹೊಟ್ಟೆ ತುಂಬಿಸ್ಕೊಳಕ್ಕೆ ತಿನ್ನಬೇಕು, ತಿಂತಾ ಇದ್ವಿ ಅಷ್ಟಾಗೆ. ಬಾಯ್. ಸೊ ಹಾಯ್ ಗೈಸ್, ಇವತ್ತು ನಾವು ಬಂದಿದ್ದು ಆ್ಯಕ್ಚುಲಿ ಇಲ್ಲಿ ಕಲ್ಚರಲ್ ಇಂಡೋಜಿನಿಯಸ್ ಕಲ್ಚರಲ್ ಥಿಯೇಟರ್ ಅಂತ ಹೇಳ್ಬಿಟ್ಟಂತ ನಮ್ಮನ್ನು ಈ ಥಿಯೇಟರ್ಗೆ ಕರ್ಕೊಂಬಂದಿದ್ರು ನಮ್ಮ ಕಾಲೇಜ್ OA ಟೀಮಿಂದ. ಸೊ ಹಂಗಾಗಿ ಸುಮಾರು ಜನ ಒಂದು ಬಸ್ ಫುಲ್ ಬಂದಿದ್ವಿ. ನಾನು ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಟ್ಟಿರ್ತೀನಿ, ಯಾಕೆಂದರೆ ನನಗಲ್ಲಿ ಟೈಮ್ ಬೇರೆ ಆಗಿಬಿಟ್ಟಿತ್ತು, ನಾನು ಓಡ್ತಾ ಇದ್ದೆ. ಸೊ ಹಂಗಾಗಿ ಜಸ್ಟ್ ಹಿಂಗೆ ಕ್ಲಿಪ್ ತೊಗೊಂಡು ವೀಡಿಯೋ ತೊಗೊಂಡು ಓಡ್ ಬಂದುಬಿಟ್ಟು ಇವತ್ತು ಬೆಳಗ್ಗೆ. ಸೊ ಅದಾದಮೇಲೆ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಮಾಡಿದ್ದೀನಿ. ಬಟ್ ಆ್ಯಕ್ಚುಲಿ ಮೇನ್ ಪ್ರಾಬ್ಲಮ್ ಏನಂದರೆ ಒಳಗಡೆ ಆ್ಯಕ್ಚುಲಿ ಸೊ ಒಳಗಡೆ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋಂಗಿಲ್ಲ, ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿತ್ತು. ಸೊ ಹಂಗಾಗಿ ಒಳಗಡೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಹೊರಗಡೆಯಿಂದನೇ ತೋರಿಸಿದ್ದೀನಿ ಆಲ್ಮೋಸ್ಟು. ಬಟ್ ಥಿಯೇಟರ್ ತುಂಬ ಚೆನ್ನಾಗಿತ್ತು. ಆ ಒಳಗಡೆ ಮಾಡಿ ಡ್ಯಾನ್ಸ್ ಆಗಿರ್ಬೋದು ಎಲ್ಲದೂ ಚೆನ್ನಾಗಿತ್ತು. ಒಂಥರ ಬೆಸ್ಟ್ ಡೇ ಅಂತಲೇ ಹೇಳ್ಬೋದು ಇವತ್ತು. ಆ್ಯಕ್ಚುಲಿ ಇವತ್ತು ಫ್ರೈಡೇ ನಮ್ಮನ್ನು ಕರ್ಕೊಂಬಂದಿದ್ದಾರೆ. ಈಗ OAಯಿಂದ ಅಂದರೆ ಯೂನಿವರ್ಸಿಟಿಯಿಂದ ಕರ್ಕೊಂಬಂದರೆ ನಮಗೆ ಕ್ಲಾಸಸ್ ಎಲ್ಲ ಸಸ್ಪೆಂಡ್ ಆಗುತ್ತೆ. ದೋಸ್ ಆರ್ ಇಂಟ್ರೆಸ್ಟೆಡ್ ಅವ್ರು ಮಾತ್ರ ಬರ್ಬೋದು, ಕಂಪಲ್ಸರಿ ಅಂತೇನಿಲ್ಲ. ಬಟ್ ಇಲ್ಲಿಗೆ ತೈವಾನಿಗೆ ಬಂದು ಬರೀ PhD ಮಾಡ್ತೀವಿ ಅಂತ ಬರೀ PhDನೇ ಮಾಡೋಕ್ಕಾಗಲ್ಲ. ನಾವು ಸ್ವಲ್ಪ ತೈವಾನ್ ಯಾವ ಥರ ಇದೆ ಏನೋ ಎಲ್ಲ ನೋಡಬೇಕಲ್ಲ. ಸೊ ಹಂಗಾಗಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಸುಮಾರು ಜನ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸಿಗೆ ಮಾತ್ರ ಇದು ಅಂತಂದರೆ, ನಾವು ಇಂಡಿಯಾದಿಂದ ಬಂದಿರೋದು, ನಾವು ಇಂಡೋನೇಷ್ಯಾ, ವಿಯೆಟ್ನಾಮೀಸ್, ಹಿಂಗೆ ಬೇರೆ ಇನ್ನು ಯಾವ್ಯಾವ ಕಂಟ್ರಿಯಿಂದ ಬಂದಿರ್ತಾರೆ ಅವ್ರನ್ನೆಲ್ಲ ಕರ್ಕೊಂಡು ಬಸ್ಸಲ್ಲಿ, ಅದು ನಮ್ಮನ್ನು ಸ್ಕೂಲ್ ಬಸ್ ಥರ ಕರ್ಕೊಂಡು ಬರ್ತಾರೆ. ಬಟ್ ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ, ಎಂಜಾಯ್ ಮಾಡಿಕೊಂಡು. ಇವಾಗ ಇಲ್ಲಿಂದ ಇನ್ನೊಂದು ಪ್ಲೇಸ್ ಅಂತೆ, ಇವಾಗ ಈ ಥಿಯೇಟರ್ ಮುಗಿಸಿ ಊಟ ಮುಗಿಸಿ ಇವಾಗ ಇನ್ನೊಂದು ಯಾವುದೋ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ. ದಿಸ್ ಈಸ್ ದ ಅಪ್ಡೇಟ್. ನಾವು ಬಂದಿದ್ದು ಕಾಲೇಜಿಂದ ಈ ಪ್ಲೇಸಿಗೆ ಬಂದಿರೋದು ಅಂದರೆ ಪಿಂಗ್ಟುಂಗ್ ಅಂತ ಸಿಟಿ ಬಂದು, ಈ ಸಿಟಿಗೆ ನಾವು ಕಾಲೇಜ್ ಬಸ್ಸಿಂದ ಬಂದಿದ್ವಿ. ಬಟ್ ಇಲ್ಲೆಲ್ಲ ಓಡಾಡೋದಕ್ಕೆ ಸಪ್ರೇಟ್ ಬಸ್ಸೇ ಇದೆ. ಇಲ್ಲಿ ಹಾಕಿರ್ತೀನಿ ನೋಡಿ, ನಾನು ಹೋಗ್ಬೇಕಾದ್ರೆ ನಾನು ತೋರಿಸ್ತೀನಿ. ಇದು ಯಾವ ಥರ ಅಂದರೆ ಓಪನ್ ವಿಂಡೋ ಬಸ್ ಅಂತ ಹೇಳ್ಬಿಟ್ಟು, ಅಂದರೆ ಅದಕ್ಕೆ ವಿಂಡೋನೇ ಇಲ್ಲ, ಫುಲ್ ನಾನ್ AC ಬಸ್ ಅಂತಾರಲ್ಲ ಆ ಥರ ಇದು. ಬಟ್ ತುಂಬ ಚೆನ್ನಾಗಿದೆ, ನಾವಂತೂ ಎಂಜಾಯ್ ಮಾಡ್ಕೊಂಡು ಬಂದ್ವಿ. One hour later. ಸೊ ಇವ್ರು ನಮ್ಮ ಪ್ರೊಫೆಸರ್ಸ್ ಈಗ ಅಲ್ಲಿಗೆ ಟಾರ್ಗೆಟ್ ಮಾಡಿ ಹಾಕಬೇಕು. ಸೊ ಇವ್ರೀಗ ಸ್ಟಾರ್ಟಿಂಗ್ ಟ್ರಯಲ್ ಮಾಡ್ತಾ ಇದ್ದಾರೆ. ಸೊ ನಾವಿಲ್ಲಿ ಆಡಿಯನ್ಸ್. ಸೊ ನೆಕ್ಸ್ಟ್ ಪ್ರೊಫೆಸರ್ಸ್ ಎಲ್ಲ ಆದ್ಮೇಲೆ ನಾವು ಹೋಗ್ತೀವಿ ಅಂತ ರೆಡಿಯಾಗಿ ಇವ್ರು 3 ಜನ ಕೂತಿದ್ರು ತ್ರಿಮೂರ್ತಿಗಳ ಥರ. ಸೊ ಇವರು ಬಿಲ್ಲು ಬಾಣ ಬಿಡೋಕ್ಕೆ ರೆಡಿಯಾಗಿ ನಿಂತ್ಕೊಂಡು ಟ್ರೈ ಮಾಡ್ತೀವಿ ಒಬ್ಬೊಬ್ಬರೇ ಅಂತ ಹೇಳ್ಬಿಟ್ಟಂತ. ಆ್ಯಕ್ಚುಲಿ 3 ಚಾನ್ಸೂ ಆಯಿತು. ಆ 3 ಚಾನ್ಸಲ್ಲೇ ಟಾರ್ಗೆಟ್ಗೆ ಹಾಕಬೇಕಿತ್ತು. ಬಟ್ ಯಾರೂ ಹಾಕಲಿಲ್ಲ, ಎಲ್ಲ ಎಡ್ಜಲ್ಲಿ ಹಾಕ್ತಾಯಿದ್ರು. ಮೇಯ್ನಾಗಿ ಫೋಕಸ್ ಮಾಡಿ ಯಾರೂ ಹಾಕಲಿಲ್ಲ. ಬಟ್ ನೋಡೋಕ್ಕೆ ಈಸಿ ಅಂತ ಅನ್ನಿಸ್ತಾ ಇತ್ತು ಕೂತ್ಕೊಂಡಾಗ. ಬಟ್ ಅಲ್ಲಿ ನಾನು ಹೋಗಿ ನಿಂತ್ಕೊಂಡು ಆಡ್ದಾಗಲೇ ಗೊತ್ತಾಗಿದ್ದು ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟಂತ. ಅದು ತುಂಬ ಕಷ್ಟ ಆಯಿತು. ನೋಡೋಕ್ಕೆ ಈಸಿ ಅನಿಸುತ್ತೆ ಈ ಬಿಲ್ಲು ಬಾಣ, ಬಟ್ ಅದು ಇಟ್ಕೊಳಕ್ಕೆ ಎಷ್ಟು ವೆಯ್ಟ್ ಇತ್ತು ಆ್ಯಕ್ಚುಲಿ ಅದು ಬಿಲ್ಲು. ಸೊ ಹಂಗೂ ನಾನು ಅಲ್ಲೂ ಇಲ್ಲಿ ಗುರಿ ಮಾಡಿ ಅಲ್ಲಿಗಿರೋ ಬೋರ್ಡಲ್ಲಿ ಎಲ್ಲೂ ಹಾಕಿಲ್ಲ, ನಾನು ಎಲ್ಲೆಲ್ಲೋ ಆರಿಸ್ಬಿಟ್ಟಿದ್ದೆ ಆ ಬಾಣನ. மேல தள்ளி பிடிங்கக்கா. One eternity later. What are you doing, Aditya? Walking with this? So hi guys, she's from Mongolia. Her name was Linda. Say hi to my YouTube channel. Hello. You're doing your PhD? Yeah, PhD. She's doing PhD here for international. Yeah, international business. International basis ಮೇಲೆ ಅವಳು PhD ಮಾಡ್ತಾ ಇದ್ದಾಳೆ. You're from Jaigong campus, right? Yantao. Okay, Entau. Okay. ಆ ಕ್ಯಾಂಪಸ್ ಇಂದ ಬಂದಿದ್ದಾಳೆ. Say hi. Ah. Additional later.
used to we will say the chip, but the chip this word it come from the Japanese. They colonized in Taiwan, so I don't use the chip this word. I say the traditional leader. So we have the traditional leader, noble, and the common. But we only reconstruction the traditional leader in the noble's house, and have the many decoration. ಆ್ಯಕ್ಚುಲಿ ಇವಾಗ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿಕೊಂಡು ಬಾಯ್ಸ್ಗೆ ಗರ್ಲ್ಸಿಗೆ ಸ್ವಲ್ಪ ಗೇಮ್ಸ್ ಇತ್ತು, ಅದೆಲ್ಲ ಆಡ್ಕೊಂಡಾದ್ಮೇಲೆ ಇದು ಟ್ರೆಡಿಷ್ನಲ್ ಡ್ರೆಸ್ಸಸ್ ಅಂದರೆ ಲಾಸ್ಟ್ ಹಳೇ ಕಾಲದವರು ಇಲ್ಲಿ ತೈವಾನಲ್ಲಿರೋ ಜನಗಳು ಯಾವ ಥರ ವೇರ್ ಮಾಡ್ತಾಯಿದ್ರು ಅಂತ. ಈಗ ನಮ್ಮ ಇಂಡಿಯಾದಲ್ಲೆಲ್ಲ ಯಾವ ಥರ ಕಲ್ಚರ್ ಇದೆ, ಲೈಕ್ ರಾಜ ರಾಣಿಯವರೆಲ್ಲ ಯಾವ ಥರ ವೇರ್ ಮಾಡ್ತಾಯಿದ್ರು, ಮತ್ತು ಸೈನಿಕರೆಲ್ಲ ಯಾವ ಥರ ಮಾಡ್ತಾಯಿರೋ ಕ್ಲಾತ್ ಎಲ್ಲ ಇತ್ತಲ್ಲ, ಸೊ ಅದೇ ರೀತಿ ಕಲ್ಚರನ್ನೇ ಇಲ್ಲಿ ತೈವಾನಲ್ಲೂ ತುಂಬ ಇದೆ. ಯಾಕೆಂದರೆ ತೈವಾನಲ್ಲಿ ಕಲ್ಚರ್ಗೆ ಜಾಸ್ತಿ ಸ್ವಲ್ಪ ವ್ಯಾಲ್ಯೂಸ್ ಜಾಸ್ತಿ. ಸೊ ಹಂಗಾಗಿ ಇದು ಬಂದಿರೋದೇ ನಾವು ಹಿಸ್ಟಾರಿಕಲ್ ಪ್ಲೇಸ್ ಥರ ಬಂದಿರೋದು. ಸೊ ಹಂಗಾಗಿ ಇದು ಕಲ್ಚರಲ್ ಟ್ರಿಪ್ ಅನ್ನೋ ರೀಸನ್ನೇ, ಬಿಕಾಸ್ ಅದಕ್ಕೆ ನಮಗೆಲ್ಲರಿಗೂ ಸಹ ಡ್ರೆಸ್ನ ವೇರ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅವರೇ ಪರ್ಟಿಕ್ಯುಲರಾಗಿ ಯಾವ ಡ್ರೆಸ್ ಬೇಕು ಅದನ್ನು ನಮ್ಮ ಹತ್ರ ಸೆಲೆಕ್ಟ್ ಮಾಡಿಸ್ಕೊಂಬಿಟ್ಟು ಅವರೇ ಸಹ ನಮಗೆ ಡ್ರೆಸ್ನ ಹಾಕಿಸ್ತಾಯಿದ್ರು. ನಮಗೆ ಹಾಕೊಳಕ್ಕೆ ಬಿಡ್ತಾ ಇರಲಿಲ್ಲ, ಅವರೇ ಪ್ರತಿಯೊಂದೂ ಸಹ ಡ್ರೆಸ್ನ ನಾವು ಹಾಕೊಂಡ್ರೆ ಡ್ರೆಸ್ ಮೇಲೆ ಡ್ರೆಸ್ ಹಾಕ್ತಾಯಿದ್ರು. ಬಟ್ ಇದು ಫುಲ್ ಎಷ್ಟು ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದಾರೆ ಅವರು. ಬಟ್ ತೈವಾನಲ್ಲಿ ಮೇಯ್ನ್ ಬಂದ್ಬಿಟ್ಟು ದ ಅರೇಂಜ್ಮೆಂಟ್, ಆ ಕಲ್ಚರಲ್ದು ಎಲ್ಲದ್ರ ಬಗ್ಗೆ ನಿಜ ಹ್ಯಾಟ್ಸ್ ಆಫ್ ಮಾಡ್ಬೋದು, ಅಷ್ಟು ನೀಟಾಗಿ ಇಟ್ಟಿದ್ದಾರೆ. ಅದಾದಮೇಲೆ ನಮಗೆ ಯಾವ್ದು ಬೇಕು ಅದನ್ನು ತಲೆಗೆ ಹಾಕೊಳಕ್ಕೆ ಕಿರೀಟ ಥರ ಯಾವ್ದು ಬೇಕಾದ ಫ್ಲವರ್ದು ತೊಗೊಳ್ಳಿ ಅಂತ ಹೇಳ್ತಿದ್ರು. ಸೊ ನಾನು ತೊಗೊಂಬಂದ್ಬಿಟ್ಟು ಈ ಮಿರರ್ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ದೆ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟಂತ. ನೀವು ಹಾಗೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಗೈಸ್. ಹಾಗೆ ನಾವು ಕ್ಲಾಸವರೆಲ್ಲ ಸೇರಿಕೊಂಡು ಕ್ಲಾಸ್ಮೇಟ್ ಪ್ರತಿಯೊಬ್ಬರು ಇಲ್ಲಿ ಟ್ರಿಪ್ಪಿಗೆ ಬಂದವರು ಎಲ್ಲರೂ ಸಹ ಅವ್ರು ಏನೇನು ಹೇಳಿದ್ರು ಆ ಡ್ರೆಸ್ ಕೋಡ್ನೆಲ್ಲ ಹಾಕ್ಕೊಂಡು ನಾವು ಸ್ವಲ್ಪ ಫನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಫೋಟೋಸು ಸೊ ಇದನ್ನೆಲ್ಲ ಮಾಡಿಕೊಂಡು ಡೇನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇಲ್ಲಿ. Day Aditya. It was good. It was fine. Priyanshu? Magal? Lovely. Yeah, good game, good dance, good dress, everything. It was nice trip. One eternity later. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ನಾವು ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ಯೂನಿವರ್ಸಿಟಿ ಕಡೆಗೆ ಹೋಗ್ತಾ ಇದ್ದೀವಿ. ನಾನು ಸ್ಟಾರ್ಟಿಂಗ್ ತೋರಿಸಿದ ಬೋರ್ಡನ್ನೇ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇದು ಮುಗಿಸ್ಕೊಂಡು ನಾವು ಅಂದರೆ ಅಲ್ಲಿ ಟ್ರಿಪ್ಗೆ ಅಂತ ಬಸ್ ಇತ್ತಲ್ಲ, ಶಟಲ್ ಬಸ್ ಥರ, ಈಗ ಅದನ್ನು ಬಿಟ್ಟು ಈಗ ಯೂನಿವರ್ಸಿಟಿಯಿಂದ ಬಂದಿದ್ದ ಬಸ್ಸಲ್ಲಿ ನಾವು ಇವಾಗ ಹತ್ಕೊಂಡು ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀವಿ. ದಿಸ್ ಈಸ್ ದ ಡೇ ಮಾತ್ರ ತುಂಬ ಚೆನ್ನಾಗಿತ್ತು, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಒಂದೊಳ್ಳೆ ಎಂಜಾಯ್ಮೆಂಟ್ ಡೇ ಅಂತಲೇ ಹೇಳ್ಬೋದು ಇವತ್ತು. ಪೀಸ್ ಆಗಿತ್ತು, ಚೆನ್ನಾಗಿತ್ತು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹೀಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ನವ್ಯ ಕನ್ನಡತಿ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.